ಎಲ್ಲರಿಗೂ ನಮಸ್ಕಾರ. ಹಾಲಿನಿಂದ ಮೊಸರು ಹೇಗೆ ಆಗುತ್ತದೆ? ಇದು ಪ್ರತಿನಿತ್ಯ ನಾವು ನೋಡುವ ಒಂದು ಅದ್ಭುತ ರಾಸಾಯನಿಕ ಕ್ರಿಯೆ. ಆದರೆ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಹಾಲು ಮೊಸರಾಗುತ್ತೆ. ಇದರ ರಹಸ್ಯವೇನು ಅಂತಕ್ಕಂಥದ್ದನ್ನ ಇವತ್ತು ನಾವು ಇಲ್ಲಿ ಸೂಕ್ಷ್ಮವಾಗಿ ಬಹಳ ವಿರಳವಾಗಿ ಇದನ್ನ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಾಲು ಮೊಸರಾಗುವುದು ಹೇಗೆ? ಹೌ ಮಿಲ್ಕ್ ಟರ್ನ್ಸ್ ಇಂಟು ಕರ್ಡ್. ನಮ್ಮ ದೈನಂದಿನ ಜೀವನದ ಇದು ಒಂದು ಅದ್ಭುತ ಪರಿವರ್ತನೆ. ವಿಜ್ಞಾನದಲ್ಲಿ ಇದು ಒಂದು ಸರಳ ಉದಾಹರಣೆ. ಜೈವಿಕ ಶಾಸ್ತ್ರ, ಜೀವಶಾಸ್ತ್ರದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆ ಅದ್ಭುತವಾದದ್ದು. ಸರಳವಾಗಿ ನಿಮಗೆ ತಿಳಿಯುವ ಹಾಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ತುಂಬಾ ಸರಳವಾಗಿ ಹಾಲಿನ ರಚನೆಯನ್ನು ನಾವು ಹೇಳಬೇಕು ಅಂದ್ರೆ, ಹಾಲಿನಲ್ಲಿ ನೀರು, ಪ್ರೋಟೀನ್, ಕೊಬ್ಬು ಇರುತ್ತೆ. ಮೂರು ಸೇರ್ಕೊಂಡಿರುತ್ತೆ. ಮುಖ್ಯವಾಗಿರತಕ್ಕಂಥ ಪ್ರೋಟೀನಿಗೆ ಕೇಸಿನ್ ಅಂತ ಹೆಸರು. ಹಾಲು ಸ್ವಲ್ಪ ಸಿಹಿ ಸ್ವಭಾವ ಹೊಂದಿದೆ. ಏಕೆ ಅನ್ನೋ ಪ್ರಶ್ನೆ ನೀವು ಮಾಡಿ ಉತ್ತರ ಕಂಡುಹಿಡ್ಕೋಬೇಕು. ಹಾಲು ಏಕೆ ಸಿಹಿಯಾಗಿರುತ್ತದೆ? ನಾನು ಇದನ್ನ ಹೇಳ್ತಾ ಇಲ್ಲ ಇಲ್ಲಿ. ಹಾಲು ತಾಜಾ ಇದ್ದಾಗ ಅದು ದ್ರವ ರೂಪದಲ್ಲಿರುತ್ತೆ. ಅಂದ್ರೆ ನೀವು ಹಾಲನ್ನ ಅಂಗಡಿಯಿಂದ ಕೊಂಡು ಬಂದಾಗ ಅದು ದ್ರವ ರೂಪದಲ್ಲಿರುತ್ತೆ. ಹಾಲು ಮೊಸರಾಗುವುದಕ್ಕೆ ಬ್ಯಾಕ್ಟೀರಿಯಾದ ಪಾತ್ರ ಇದೆ. ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಇದೆ. ಆ ಸೂಕ್ಷ್ಮ ಜೀವಿ ಹಾಲಿನಲ್ಲಿರ್ತಕ್ಕಂಥ ಸಕ್ಕರೆ, ಲ್ಯಾಕ್ಟೋಸ್ ಅಂತ ಕರೀತಾರೆ, ಅದನ್ನ ಆಮ್ಲ ಆಗಿ ಬದಲಾವಣೆ ಮಾಡುತ್ತೆ. ಅದು ಹೇಗೆ ಬದಲಾವಣೆ ಮಾಡುತ್ತೆ, ಅದರ ಕೆಮಿಕಲ್ ಫಾರ್ಮುಲಾ ಏನು, ಇವೆಲ್ಲ ನಾನು ಇಲ್ಲಿ ಹೇಳ್ತಾ ಇಲ್ಲ. ಇದರಿಂದಾಗಿ ಹಾಲು ಸ್ವಲ್ಪ ಗಟ್ಟಿಯಾಗುತ್ತೆ. ಅಂದ್ರೆ ಹಾಲಿನ ಒಂದು ರಚನೆ ಇತ್ತಲ್ಲ, ಸಿಹಿಯಾಗಿರ್ತಕ್ಕಂಥ ಹಾಲು ತಪ್ಪೋಗಿ ಮೊಸರಾಗಿ ಹುಳಿಯಾಗಿರುತ್ತೆ. ಇದನ್ನ ಫರ್ಮೆಂಟೇಶನ್ ಅಂತ ಕರೀತಾರೆ. ಮೊಸರು ಮಾಡುವ ಪ್ರಕ್ರಿಯೆ ಏನು, ಹೇಗ್ ಮಾಡಬೇಕು? ಹಾಲಿನಿಂದ ಮೊಸರು. ಹಾಲನ್ನು ಚೆನ್ನಾಗಿ ಕುದಿಸಿ ತಂಪಾಗಲು ಬಿಡಬೇಕು. ಸ್ವಲ್ಪ ಮೊಸರನ್ನು ಸೇರಿಸ್ಬೇಕು. ಅದಕ್ಕೆ ಸ್ಟಾರ್ಟರ್ ಅಂತ ಕರೀತಾರೆ. ಈ ರೀತಿ ಆದ್ಮೇಲೆ ಹಾಲಿಗೆ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ರೆಫ್ರಿಜರೇಟರ್ನ ಹೊರಭಾಗದಲ್ಲಿ ಇಡಬೇಕು. ರೆಫ್ರಿಜರೇಟರ್ನೊಳಗೆ ಇಟ್ಟರೆ ಮೊಸರಾಗುವುದಿಲ್ಲ. ಅದು 6 ರಿಂದ 8 ಗಂಟೆಗಳ ಕಾಲ ಹೊರಗಿದ್ದಾಗ, ರೆಫ್ರಿಜರೇಟರ್ನಿಂದ ಹೊರಗಿದ್ದಾಗ ಅದು ಗಟ್ಟಿಯಾದ ಮೊಸರಾಗುತ್ತೆ. ಹಾಲು ಮೊಸರಾಗುವುದಕ್ಕೆ ಮುಖ್ಯವಾಗಿ ಸ್ಟಾರ್ಟರ್ ಬೇಕು, ಉಷ್ಣತೆ ಬೇಕು. ಇವೆರಡು ಬಹಳ ಮುಖ್ಯ. ಬಹಳ ಸೂಕ್ಷ್ಮವಾಗಿ ಹೇಳಬೇಕು ಅಂದ್ರೆ ಮೊಸರಿನ ಉಪಯೋಗ ಏನು? ಹಾಲು, ಮೊಸರು ಇವೆರಡನ್ನು ನೋಡಿದಾಗ ಹಾಲು ದ್ರವ ರೂಪದಲ್ಲಿರ್ತಕ್ಕಂಥದ್ದು, ಮೊಸರು ಘನ ರೂಪಕ್ಕೆ ಬರುತ್ತೆ. ಸಿಹಿಯಿಂದ ಸ್ವಲ್ಪ ಹುಳಿಯಾಗುತ್ತೆ. ಮೊಸರು ಆರೋಗ್ಯಕ್ಕೆ ಒಳ್ಳೆಯದು. ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ. ಕಾರಣ ಅದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಪ್ರೋಬಯೋಟಿಕ್ ಆಹಾರ, ಇದನ್ನ ಪ್ರೋಬಯೋಟಿಕ್ ಆಹಾರ ಅಂತ ಕರೀತಾರೆ ಮೊಸರನ್ನ. ನಮ್ಮ ಮನೆಯಲ್ಲೇ ಮೊಸರನ್ನು ಸುಲಭವಾಗಿ ಮಾಡಬಹುದು. ಅಂಗಡಿಯಲ್ಲೂ ನೀವು ಕೊಂಡುಕೊಂಡು ಬರಬಹುದು. ಹಾಲು ಏಕೆ ಮೊಸರಾಗುತ್ತದೆ? ಒಂದು ರಾತ್ರಿಯಲ್ಲಿ ಮೊಸರಾಗ್ಬಿಡುತ್ತೆ ಅಂತ ಈ ಮಗುವಿಗೆ ಆಶ್ಚರ್ಯ. ಯಾವುದೋ ಒಂದು ಪ್ರೈಮರಿ ಶಾಲೆಯಲ್ಲಿ ನಾನು ಹಾಲು ಮೊಸರಾಗುತ್ತೆ ಗೊತ್ತಾ ಅಂತ ಕೇಳಿದಾಗ ಎಲ್ಲರೂ ಸರ್ ನಮಗೆ ಗೊತ್ತಿಲ್ಲ ಅಂತ ಕೂಗಿದ್ರು. ಕ್ರೆಡಿಟ್ಸ್, ಕಲ್ಪನೆ, ಡಿಸೈನ್, ಮಾತು CG ನಾಗರಾಜ. ನಾನು ಸಹಾಯ ChatGPT. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.